ಈಗ ಮಳೆಗಾಲ ಬಂತು ಅಂತ ಹೇಳಿದ್ರೆ ಹಾವುಗಳ ಸಂಖ್ಯೆ ಓಡಾಟಗಳು ಜಾಸ್ತಿ ಆಗುತ್ತೆ, ಹಾವುಗಳು ಕಚ್ತವೆ. ಬಹಳಷ್ಟು ಮಂದಿಗೆ ಹಾವು ಕಚ್ಚಿದಾಗ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ವಿಚಾರದ ಬಗ್ಗೆ ತಾವೇನು ಮಾಹಿತಿ ಇಡಲಿಕ್ಕೆ ಇಷ್ಟಪಡ್ತೀರಾ? ಈಗ ವಿಷಯ ಅಂದರೆ ಹಾವು ಕಚ್ಚುವ ಇದರಲ್ಲಿ ನಮಗೆ ನಮ್ಮ ಕಾರ್ಕಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ಹಾವುಗಳು ಇರ್ತದೆ ಅಂತ ಒಂದು, ಅದರಲ್ಲಿ 2 ಥರದಿದೆ. ಒಂದು ವಿಷದ ಹಾವು, ಒಂದು ವಿಷವಿಲ್ಲದ ಹಾವು. ವಿಷದ ಹಾವು ನಮಗೆ ಕೆರೆ ಹಾವು ಅಂತದ್ದು. ಏನದು ಹಾವಂದ ಮೇಲೆ ಎಲ್ರಿಗೂ ಹೆದರಿಕೆನೇ ಇರ್ತದೆ. ನಾನು ಏನು ಹೇಳಿದೆ ಅಂದರೆ, ಅದು ಹಾವು ಈಗ ಕಚ್ಚಿತು ಏನು ಮಾಡಲಿಕ್ಕೆ, ಕಚ್ಚಿದಾಗ ಅವರು ಯಾವ ಹಾವು ಅಂತ ಗುರುತು ಹಿಡಿದು ತುಂಬ ಅಗತ್ಯ ನಮಗೆ. ಯಾಕಂದರೆ ಹೌದು, ಕೆಲವರಿಗೆ ಗೊತ್ತಾಗೋದಿಲ್ಲ, ಅದು ಕಚ್ಚಿಯಲ್ಲೇ ಹೋಗ್ತದೆ. ಬಟ್ ಸಾಧ್ಯ ಆದಷ್ಟು ಅದು ಗುರುತು ಹಿಡಿಬೇಕು. ಯಾಕಂದರೆ ನಾವು ಆ ಹಾವಿಗೆ ಕೊಡೋ ವಿಷದ ಅದಕ್ಕೆ ವಿರುದ್ಧವಾದ ಮದ್ದಿದೆ, ಆಂಟಿಸ್ನೇಕ್ ವೆನಮ್ ಅಂತ. ಅದು ಸಾಮಾನ್ಯವಾಗಿ ಈ ಭಾರತದಲ್ಲಿ ಇರುವ 4 ಹಾವುಗಳದ್ದು ವಿಷಕ್ಕೆ ಅದು ಪರಿಣಾಮ ಆಗಿ ಕೊಡ್ಬೋದು. ಅದರಲ್ಲಿ ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ 2 ಹಾವುಗಳು ಇವೆ, ವಿಷದ ಹಾವುಗಳು. ವಿಷದ ಹಾವಲ್ಲಿ 2 ಇದೆ. ಒಂದು ಯಾವುದಂದ್ರೆ ವೈಪರ್ ಅಂತ, ರಸಲ್ಸ್ ವೈಪರ್ ಅಂತ ಹೇಳ್ತೇವೆ. ರಸಲ್ಸ್ ವೈಪರ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಕಂದೊಟ್ಟಿ ಅಂತ ಹೇಳ್ತಾರೆ, ತುಳುವಲ್ಲಿ ಕಂದೊಟ್ಟಿ. ಇನ್ನೊಂದು ನಾಗರ ಹಾವು. ಸೊ ಈ 2 ಹಾವಿದ್ದು ತುಂಬಾ ಇಲ್ಲಿ ನಮಗೆ ಸಾಮಾನ್ಯ ಕಂಡು ಬರುವಂಥದ್ದು. ಅದರಲ್ಲಿ ಎಂತ ಅಂದ್ರೆ, ಫಸ್ಟ್ ಅದೇ ನಾನು ಹೇಳಿದಾಗೆ, ಈಗ ಹಾವು ಕಚ್ಚಿತ್ ಹೌದು, ಯಾವ ಹಾವು ಅಂತ ದಯವಿಟ್ಟು ಅವರು ಗಮನ ಇಡಬೇಕು. ಕೆಲವರು ಎಂತಂದ್ರೆ ಹಾವಿದು ಫೋಟೋ ತೆಗಿತಾರೆ, ಅದು ನಮಗೆ ಸ್ವಲ್ಪ ಗುರುತು ಹಿಡಲಿಕ್ಕೆ ಸುಲಭ ಆಗ್ತದೆ, ನಮ್ಗೆ ಕನ್ಫರ್ಮ್ ಆಗ್ತದೆ. ಈ 2 ಹಾವುಗಳಲ್ಲಿ ಲಕ್ಷಣ ಹೇಗೆಂದ್ರೆ, ಈ ವೈಪರ್ ಕಂದೋಟಿ ಹಾವಲ್ಲಿ 2 ಥರದ್ದು ಪ್ರಾಬ್ಲಮ್ ಬರ್ತದೆ. ಒಂದು ಕಾಲಿಗೆ ಕಚ್ಚಿದ ಕಡೆಯಲ್ಲಿ ಅಥವಾ ಕೈಗೆ ಕಚ್ಚಿದ ಕಡೆಯಲ್ಲಿ ಅಲ್ಲಿ ಸೆಲ್ಯುಲೈಟಿಸ್ ಅಂದ್ರೆ ಅಲ್ಲಿ ಲೋಕಲ್ ಆಗಿ ಇನ್ಫೆಕ್ಷನ್ ಆಗೋದು. ಸೊ ಅದರಿಂದನೇ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಇಡೀ ಮೈಗೆ ಸೇರುವಂಥದ್ದು ಒಂದು ಪ್ರಾಬ್ಲಮ್. ಅದರಿಂದ ಕಿಡ್ನಿಗೆ ಸ್ವಲ್ಪ ಪೆಟ್ಟಾಗುವ ಪ್ರಾಬ್ಲಮ್, ಆ ಟಾಕ್ಸಿನ್ ಅಂತ ಹೇಳಿ ಆ ವಿಷದಿಂದನೇ ಆ ಕಿಡ್ನಿಗೆ ಪೆಟ್ಟಾಗುವುದು. 3ನೇದು ಬ್ಲೀಡಿಂಗ್ ಆಗೋದು, ಆ ವಿಷದ ಪರಿಣಾಮದಿಂದ ರಕ್ತಸ್ರಾವ ಆಗುವಂಥದ್ದು ರಿಸ್ಕ್. ಇದು 3 ವೈಪರ್ ಬೈಟ್ ಅಲ್ಲಿ ಆಗುವಂಥದ್ದು. ನಾಗರ ಹಾವು ಕಚ್ಚಿದ್ರೆ ಏನಾಗ್ತದೆ ಅಂದ್ರೆ, ನ್ಯೂರೋಮಸ್ಕ್ಯುಲರ್ ಪ್ಯಾರಾಲಿಸಿಸ್ ಅಂತ, ಅವರದ್ದು ನರ ಎಲ್ಲ ವೀಕ್ ಆಗಿ ಉಸಿರಾಟ ಬಂದಾಗ್ತದೆ. ಪ್ಲಸ್ ಅವರಿಗೆ ಇದು ಕಣ್ಣು ಮುಚ್ಚೋದು, ಕೈಕಾಲು ಎತ್ತಲಿಕ್ಕೆ ಆಗೋದಿಲ್ಲ, ಅಂತ ಸಂದರ್ಭಗಳು ಬರ್ತದೆ. 2 ಹಾವು ಕಚ್ಚಿದ್ರೂ ನನ್ನ ಪ್ರಕಾರ ಏನಂದ್ರೆ, ಅವ್ರು ತಕ್ಷಣ ಎಲ್ಲಿ ಈ ಆಂಟಿಸ್ನೇಕ್ ವೆನಮ್ ಇದೆ, ಈಗ ಹೇಗಂದ್ರೆ ಹಳ್ಳಿಗಳಲ್ಲಿ ಅದು ಇರುವುದಿಲ್ಲ. ಸೊ ಅವರು ತಕ್ಷಣ ಇಲ್ಲದ್ರೆ, ಈಗ ಕಾರ್ಕಳದಲ್ಲಿ ನನ್ನ ಪ್ರಕಾರ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನನ್ನ ಪ್ರಕಾರ ಫ್ರೀ ಆಗಿ ಸಿಗ್ತದೆ ಅದು ಆಂಟಿಸ್ನೇಕ್ ವೆನಮ್. ಹೌದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹ ಸಿಗ್ತದೆ, ಆಂಟಿಸ್ನೇಕ್ ವೆನಮ್ ಫ್ರೀ ಆಗಿರ್ತದೆ. ಸೊ ಅಂತ ವಿಷದ ಹಾವು ಅಂತ ಗೊತ್ತಾದ ಮೇಲೆ ಜನರು ದಯವಿಟ್ಟು ಮನೆ ಮದ್ದು ಮಾಡೋದು ಅಂಥದ್ದು ಮಾಡಬಾರ್ದು. ಕೂಡಲೇ ಅವರು ಎಲ್ಲಿ ಅವರಿಗೆ ಚಿಕಿತ್ಸೆಗೆ ಹತ್ರ ಎಲ್ಲಿ ಇದೆ ಆಸ್ಪತ್ರೆಗೆ ಅಲ್ಲಿ ಹೋಗಿ ಕರೆಕ್ಟಾಗಿ ಚಿಕಿತ್ಸೆ ಪಡ್ಕೊಂಡ್ರೆ ಪೂರ್ತಿ ಗುಣವಾಗುವಂಥ ಕಾಯಿಲೆ. ಸಾಮಾನ್ಯ ಏನಾಗ್ತದೆ, ಅವ್ರು ಬರುವಾಗ ಲೇಟ್ ಆಗ್ತದೆ. ಆ ಲೇಟ್ ಆದರೆ ಏನಾಗ್ತದೆ ಅಂದರೆ, ಆ ಕಚ್ಚಿದ ನಂತರ 24 ಗಂಟೆ ಒಳಗೆ ನಾವು ಆದಷ್ಟು ಜಾಸ್ತಿ ಆಂಟಿಸ್ನೇಕ್ ವೆನಮ್ ಅನ್ನು ಕೊಡಬೇಕು, ಆ ಮದ್ದು ಕೊಡಬೇಕು ಅದರ ವಿರುದ್ಧ. 24 ಗಂಟೆ ನಂತರ ನಾವು ಅದು ಕೊಟ್ಟರೆ ಅದು ಅಷ್ಟು ಫಲಕಾರಿ ಆಗುದಿಲ್ಲ. ಯಾಕಂದ್ರೆ ಆ ವಿಷದ ಏನು ಅಂಶ ಇದೆ ಅದು ನಮ್ಮ ಬಾಡಿದು ಕೆಲವು ಅಂಗಗಳಿಗೆ ಆಲ್ರೆಡಿ ಪೆಟ್ಟು ಹೊಡೆದಿರ್ತದೆ. ಅದರ ನಂತರ ಬರುವ ಪ್ರಾಬ್ಲಮ್ಗಳು ಬೇರೆನೆ, ಕಿಡ್ನಿಗೆ ಪೆಟ್ಟಾಗೋದು ಅಥವಾ ಇನ್ಫೆಕ್ಷನ್ ಆಗೋದು ಕಾಲಲ್ಲಿ. ಅಂಥ ಪರಿಣಾಮಗಳಿಂದ ಅವರು ಜನರು ಜೀವ ಕಳ್ಕೊಳ್ತಾರೆ ವಿನ ಆ ಹಾವಿದ್ದು ವಿಷದ ಇದರಿಂದ ಅಲ್ಲ. ಅದು ಇನ್ನೊಂದು ಅಂತಂದ್ರೆ, ಈ ಕಾಳಿಂಗ ಸರ್ಪ ಅಂತ ಹೇಳ್ತೇವೆ, ಕಿಂಗ್ ಕೋಬ್ರಾ ಅಂತ ಏನು ಹೇಳ್ತೇವೆ. ನಾನು ಸಹ ಇಲ್ಲಿ ಸ್ವಲ್ಪ ಕಮ್ಮಿ ನೋಡಿದ್ದೇನೆ, ಮಣಿಪಾಲಲ್ಲಿ ಕೆಲಸ ಮಾಡುವಾಗ ಆಗುಂಬೆ ಸೈಡಿಂದ ಬರ್ತಿತ್ತು. ಅದರಲ್ಲಿ ಸಹ ಅದರಲ್ಲಿ ಹೇಗೆ ಅಂದರೆ, ಕೆಲವೊಮ್ಮೆ ಈ ಆಂಟಿವೆನಮ್ ಅದಕ್ಕೆ ತಾಗುದಿಲ್ಲ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ನಾವು ಎಂತ ಮಾಡ್ತೇವೆ ಅಂದರೆ, ಈ ರೋಗಿಗೆ ಅವರಿಗೆ ಉಸಿರಾಟ ತೊಂದರೆ ಬಂದಿದ್ದರಿಂದ ನಾವು ವೆಂಟಿಲೇಟರಿಗೆ ಕನೆಕ್ಟ್ ಮಾಡಿ ಆ ಸ್ವಲ್ಪ ಟೈಮ್ ಅವರಿಗೆ ವೆಂಟಿಲೇಟರಲ್ಲಿ ಅವರ ಶ್ವಾಸಕ್ಕೆ ನಾವು ಸಪೋರ್ಟ್ ಕೊಟ್ಟರೆ ಅವರು ತನ್ನಿಂದಾನೇ ಅದರಲ್ಲಿ ಗುಣ ಆಗ್ತಾರೆ. ಬಟ್ ಕಾಳಿಂಗ ಸರ್ಪದ ವಿಷ ತುಂಬ ಇದ್ದಿದ್ದರಿಂದ ಕೆಲವರು ಆಗುಂಬೆಯಿಂದ ಆ ಘಟ್ಟ ಸೈಡಿಂದ ಈಚೆ ಬರುವಾಗನೇ ಅವರ ಜೀವ ಹೋಗಿರ್ತದೆ. ಸೊ ಕಾಳಿಂಗ ಸರ್ಪ ಟೈಪಲ್ಲಿ ಇದ್ರೆ ನೀವು ಕೂಡಲೇ ಇಮಿಡಿಯೇಟ್ ಆದಷ್ಟು ಬೇಗ ಹೋಗಬೇಕು. ಇನ್ನೊಂದು ಎಂತಂದ್ರೆ, ಆ ಕಚ್ಚಿದ ಕಡೆಯಲ್ಲಿ ಟೈಟ್ ಆಗಿ ಏನಾದರೂ ಬಟ್ಟೆ ಕಟ್ಟುದು. ಅದರಲ್ಲಿ ರೆಕಮೆಂಡೇಶನ್ ಹೇಗೆ ಅಂದ್ರೆ, ತುಂಬಾ ಟೈಟ್ ಆಗಿ ಕಚ್ಚಿದ ಮೇಲ್ಭಾಗದಲ್ಲಿ ತುಂಬಾ ಟೈಟ್ ಆಗಿ ಕಟ್ಟಬಾರ್ದು. ಲೂಸ್ ಆಗಿ ಅಂದ್ರೆ ಜಸ್ಟ್ ಒಂದು ಏನಾದರೂ ಬೆರಳು ಹೋಗುವಷ್ಟು ಕಟ್ಟಿದ್ರೆ ಓಕೆ ಅಂತ ಇದೆ. ಅಂದ್ರೆ ತುಂಬಾ ಟೈಟ್ ಕಟ್ಟಿದ್ರೆ ಏನಾಗ್ತದೆ ಅಂದ್ರೆ, ಅಲ್ಲಿ ಆ ರಕ್ತ ಸಂಚಾರ ಕಮ್ಮಿಯಾಗಿ ಆ ಪಾರ್ಟಿಗೆ ರಕ್ತ ಸಂಚಾರನೇ ಇಲ್ಲದೆ ಗ್ಯಾಂಗ್ರೀನ್ ಅಂತ ಏನು ಹೇಳ್ತೇವೆ ನಾವು, ಅಂಥದ್ದಾಗುವ ಸಂಭಾವ್ಯತೆ ಇದೆ. ಸೊ ಏನಾದರೂ ಕಟ್ಟಿದಿದ್ರೆ ಸಹ, ಏನಾದರೂ ಬಟ್ಟೆ ಕಟ್ಟುದಾದ್ರೆ ಸ್ವಲ್ಪ ಜಸ್ಟ್ ಟೈಟ್ ಆಗಿ, ತುಂಬ ಟೈಟ್ ಆಗಿ ಕಟ್ಟಬಾರ್ದು ಅಂತ ಒಂದು ನಂದು ಸಜೆಷನ್. ಇನ್ನೊಂದು ಏನಂದ್ರೆ, ಅಲ್ಲಿ ಏನಾದರೂ ಈ ಗಾಯ ಮಾಡೋದು ಬ್ಲೇಡಲ್ಲಿ ಅಂಥದ್ದು ಸಹ ಮಾಡಬಾರ್ದು. ಯಾಕಂದ್ರೆ ಅದರಲ್ಲಿ ಅದು ಮತ್ತೆ ಈ ಕೆಲವು ಮೂವಿಯಲ್ಲಿ ಹೇಳ್ತಾರೆ ಅದು ಹೀಗೆ ವಿಷ ತೆಗೆಯೋದು, ಅದೆಲ್ಲ ಆಗೋದಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ರಕ್ತ ಸಂಚಾರಕ್ಕೆ ಹೋಗಿರ್ತದೆ ವಿಷ. ಸೊ ಏನಾದರೂ ಅದರಲ್ಲಿ ಬಾಯಿ ಹಾಕೋದು ಅಥವಾ ಬ್ಲೇಡಲ್ಲಿ ಕಟ್ ಮಾಡ್ಲಿಕ್ಕೆ ಹೋಗೋದು, ಅದು ಏನು ಮಾಡಿದ್ರು ಸಹ ಅದು ವಿಷ ಹೊರಗೆ ಬರುವುದಿಲ್ಲ. ಬಟ್ಟೆ ಕಟ್ಟಬಹುದು, ಮತ್ತೆ ಟಿ ಸಾಮಾನ್ಯವಾಗಿ ಕೊಡ್ತಾರೆ. ಬಟ್ ವಿಷಕ್ಕೆ ಸಂಬಂಧದ್ದು ಕರೆಕ್ಟ್ ಅದಕ್ಕೆ ಆಂಟಿವೆನಮ್ ಏನಿದೆ ಅದು ಕೊಟ್ಟರೆ ಪೂರ್ತಿ ಗುಣವಾಗಂತ ಕಾಯಿಲೆ. ನಾವು ಎಷ್ಟೋ ಇಲ್ಲಿ ಗಜೇರಿಯಲ್ಲಿ ಎಷ್ಟೋ ಕೇಸಸ್ ನಾವು ಮ್ಯಾನೇಜ್ ಮಾಡಿದ್ದೇವೆ. ನಾಗರ ಹಾವಲ್ಲಿ ನಾವು ಸ್ವಲ್ಪ
ಸ್ವಲ್ಪ ಹೆದರ್ತೇವೆ, ಯಾಕಂದರೆ ಅದು ಸಡನ್ ಆಗಿ ಅವರಿಗೆ ಉಸಿರಾಟ ನಿಲ್ಲುವ ಪರಿಸ್ಥಿತಿ ಬರ್ತದೆ. ಅಂಥದ್ರಲ್ಲಿ ನಾವು ಮೆಷಿನಿಗೆ ಹಾಕಬೇಕು, ವೆಂಟಿಲೇಟರ್ಗೆ ಹಾಕಬೇಕು. ಸೊ ನಾವು ಸ್ವಲ್ಪ ಅದರಲ್ಲಿ ಜಾಗರೂಕರಾಗಿರಬೇಕು. ಬಟ್ ಈ ಕಂದೊಟ್ಟಿ ಹಾವು ಕಚ್ಚುವಾಗ ಅದರಲ್ಲಿ ಏನು ಗಾಬರಿ ಮಾಡುವಂಥದ್ದಿಲ್ಲ, ಅದರಲ್ಲಿ ಗುಣ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ರಕ್ತಸ್ರಾವ ಆಗುವ ರಿಸ್ಕ್ ಜಾಸ್ತಿ ಇರುವಾಗ ನಾವು ಪ್ಲಾಸ್ಮಾ ಅಂತ ಕೊಡ್ತೇವೆ, ಅದು ರಕ್ತದ ಇನ್ನೊಂದು ಕಣ. ಇದು ವೈಪರ್ ವೆನಮಿಂದ ರಕ್ತಸ್ರಾವ ಆಗುವ ಏನು ರಿಸ್ಕ್ ಇದೆ, ಆ ರಕ್ತದ ಒಂದು ಅಂಶ ಕೊಟ್ಟರೆ ಅದು ನಾವು ಅದನ್ನು ಪರಿಹಾರ ಮಾಡ್ಬೋದು. ಇದು ಸ್ವಯಂ ಟೈಮ್ಸ್ನ ಇಂದಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.